ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಕಂದಾಯ ಭವನದಲ್ಲಿ ಶನಿವಾರ ನಡೆದ ಮಾನಸಿಕ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ರಾಜ್ಯ ಸಾರಿಗೆ ನಿಗಮ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಸಂಘದ ರಾಜ್ಯಾಧ್ಯಕ್ಷ ನಂಜುಂಡೇಗೌಡ, ರಾಜ್ಯ ಸಾರಿಗೆ ನಿಗಮ ನಿವೃತ್ತ ನೌಕರರ ರಾಜ್ಯ ಸಮಿತಿ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ 15 ತಿಂಗಳಿನಿಂದ ನಿರಂತರವಾಗಿ ಹೋರಾಟ ಮಾಡುತ್ತಿದ್ದೇವೆ. ಮುಂದುವರೆದ ಭಾಗವಾಗಿ ಮೇ ತಿಂಗಳ 27ರಂದು ಮಾಡು ಇಲ್ಲವೇ ಮಾಡಿ ಹೋರಾಟ ರೂಪಿಸಲಾಗಿದೆ. ಜಿಲ್ಲೆಯ ಹೆಚ್ಚಿನ ನಿವೃತ್ತ ನೌಕರರು ಈ ಹೋರಾಟದಲ್ಲಿ ಭಾಗಿಯಾಗಿ ಪ್ರತಿಭಟನೆ ದಾಖಲಿಸುವ ಮೂಲಕ ನಮ್ಮ ಹಕ್ಕುಗಳನ್ನು ಪಡೆಯಬೇಕಿದೆ ಎಂದು ಕರೆ ನೀಡಿದರು. ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಸ್ನೇಹಿತರೆ, ಈ ಒಂದು ನಿವೃತ್ತ ನೌಕರರ ಹೋರಾಟ ಕಳೆದ 10 ವರ್ಷಗಳಿಂದ ನಾವು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೇವೆ. ಕರ್ನಾಟಕದಾದ್ಯಂತ ಪ್ರವಾಸ ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಿವೃತ್ತ ನೌಕರರನ್ನ ನಾವು ಸಂಘಟಿತರನ್ನಾಗಿ ಮಾಡಿದ್ದೇವೆ. ಅವರನ್ನ ಜಾಗೃತಿ ಮೂಡಿಸಿದ್ದೇವೆ, ಅವರಿಗೆ ಅರಿವು ಮೂಡಿಸಿದ್ದೇವೆ. ಜೊತೆಗೆ ನವದೆಹಲಿಗೆ ನಾವು 3 ಸಾರಿ ಹೋಗಿ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಇದರ ಜೊತೆಗೆ ನಾವು ಬೆಂಗಳೂರಿನಲ್ಲಿ ಪ್ರತಿ ತಿಂಗಳು ಮೊದಲನೇ ಭಾನುವಾರ ಒಂದು ಮಾಸಿಕ ಸಭೆಯನ್ನು ಲಾಲ್ಬಾಗ್ ಆವರಣದಲ್ಲಿ ಮಾಡ್ತಾ ಇದ್ದೇವೆ. ಈ ಆವರಣದಲ್ಲಿ ಸುಮಾರು 300, 400, 500 ಸಾವಿರಾರು ಜನ ನಿವೃತ್ತ ನೌಕರರು ಭಾಗವಹಿಸಿದ್ದಾರೆ. ಆ ಒಂದು ಎಲ್ಲ ನಿವೃತ್ತ ನೌಕರರು ಕೂಡ ನಮಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೇವೆ. ಇದರ ಜೊತೆಗೆ ನಾವು ಬೆಂಗಳೂರಿನಲ್ಲಿ PF ಕಚೇರಿ ಎದುರುಗಡೆ ನಾವು ಪ್ರತಿ ತಿಂಗಳು 27ನೇ ತಾರೀಕು ಒಂದು ಪ್ರತಿಭಟನಾ ಸಭೆಯನ್ನು ಮಾಡ್ತಾ ಇದ್ದೇವೆ. ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ಸುಮಾರು 15 ಮಾಸಿಕ ಸಭೆ 15 ಪ್ರತಿಭಟನಾ ಸಭೆಗಳಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಮನವಿಗಳಿಗೆ PF ಅಧಿಕಾರಿಗಳು ಇದುವರೆಗೂ ಕೂಡ ಸ್ಪಂದಿಸಿಲ್ಲ. ನಮಗೆ ಯಾವುದೇ ರೀತಿಯಾದ ಒಂದು ಇದನ್ನು ಕೊಟ್ಟಿಲ್ಲ ಅವರು. ಆ ದೃಷ್ಟಿಯಿಂದ ಸ್ನೇಹಿತರೆ, ನಾವು ಈ ಚುನಾವಣೆ ಕಳೆದ ನಂತರ ಏನು ಎಲೆಕ್ಷನ್ ರಿಸಲ್ಟು ಜೂನ್ 4ನೇ ತಾರೀಕು ಬಂದಾದ ಮೇಲೆ ನಮ್ಮ ಪ್ರತಿಭಟನೆಯನ್ನು ನಾವು ತೀವ್ರಗೊಳಿಸ್ತೇವೆ. ನಮ್ಮ ಹೋರಾಟವನ್ನು ಇನ್ನೂ ಜೋರು ಮಾಡ್ತೀವಿ. ನಾವು ನಮ್ಮ ಅಂತಿಮ ಗುರಿ ತಲುಪುವವರೆಗೂ ಕೂಡ ನಮ್ಮ ಹೋರಾಟನ ಮುಂದುವರಿಸ್ತೀವಿ. ಜಿಲ್ಲಾಧ್ಯಕ್ಷ ಬ್ರಹ್ಮಚಾರಿ ಮಾತನಾಡಿ, ನಮ್ಮ ಕೆಲಸ ರಾಜ್ಯ ಸರ್ಕಾರದ ಕಡ್ಡಾಯ ಸೇವೆಗಳ ಅಧೀನದಲ್ಲಿ ಬಂದರೂ PF ಕೊಡುವುದು ಕೇಂದ್ರ ಸರ್ಕಾರವಾಗಿದೆ. ರಾಜ್ಯದ 4 ವಿಭಾಗಗಳಲ್ಲಿ 34-35 ವರ್ಷಗಳ ಸಾರ್ಥಕ ಸೇವೆ ಸಲ್ಲಿಸಿದರೂ ಸರ್ಕಾರಗಳ ಅಮಾನವೀಯ ನೀತಿಗಳಿಂದಾಗಿ 1200, 2400 ಹೀಗೆ ಪಿಂಚಣಿ ಪಡೆಯುವಂತೆ ಆಗಿದೆ. ದೇಶದ ಸರ್ವೋಚ್ಚ ನ್ಯಾಯಾಲಯ ಪಿಂಚಣಿಯಲ್ಲಿ ತಾರತಮ್ಯ ಮಾಡಬಾರದು ಎಂದು ಹೇಳಿದರೂ ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿದರು. ಬರುವ ಬಿಡಿಗಾಸಿನಲ್ಲಿ ಅನಾರೋಗ್ಯಕ್ಕೆ ಬೇಕಾದ ಔಷಧಿಗಳನ್ನು ಕೊಳ್ಳಲು ಕೂಡ ಶಕ್ತಿ ಇಲ್ಲದಂತೆ ಆಗಿದೆ. ಕೇಂದ್ರದ PF ಅಧಿಕಾರಿಗಳು ಕೂಡಲೇ ರಾಜ್ಯ ಸಾರಿಗೆ ನಿಗಮ ನಿವೃತ್ತ ನೌಕರರ ಬೇಡಿಕೆಯನ್ನು ಈಡೇರಿಸಲು ಮುಕ್ತ ಮನಸ್ಸಿನಿಂದ ಮುಂದಾಗಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸರ್ಕಾರಕ್ಕೆ ಪೆನ್ಷನಿ ರೂಪದಲ್ಲಿ ಎಷ್ಟು ಅಮೌಂಟ್ ಹೋಗಬೇಕು ಅಷ್ಟು ಕಟ್ ಮಾಡಿದ್ದಾರೆ. ಆದರೆ ಈ PF ಅಧಿಕಾರಿಗಳ ಒಂದು ಧೋರಣೆಯಿಂದ ನಮಗೆ ಸರಿಯಾದ ಪಿಂಚಣಿ ವ್ಯವಸ್ಥೆ ಮಾಡಿಲ್ಲ. ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತದೆ. ಅದಕ್ಕೋಸ್ಕರ ಈ ರಾಜ್ಯದಾದ್ಯಂತ ಎಲ್ಲ ಕಡೆನೂ ಇದೇ ಥರ ಒಂಥರ ಹೋರಾಟಗಳು ನಡೆಸ್ತಾ ಬರ್ತಾ ಇದ್ದೀವಿ. ಭಾಳ ಕಷ್ಟ ಇದೆ. ನಮ್ಮ ಹತ್ರ ಲಕ್ಷಾಂತರ ಜನ ಇದ್ದಾರೆ. ನಮ್ಮ ಇದರಲ್ಲಿ ಈ ಲಕ್ಷಾಂತರ ಜನಕ್ಕೆ ಎಷ್ಟೋ ಮನವಿ ಪತ್ರಗಳು ಕೊಟ್ಟಿದ್ದೀವಿ. ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಆದರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮೇಲೂರು ಅಮರ್ ಮಾತನಾಡಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ನಿಯಮ ಜಾರಿಯಾಗಿದ್ದರೂ ಸಾರಿಗೆ ಇಲಾಖೆಯಲ್ಲಿ ಮೇಲಧಿಕಾರಿಗಳಿಂದ ನಿರಂತರವಾಗಿ ಚಾಲಕ, ನಿರ್ವಾಹಕ, ಮೆಕ್ಯಾನಿಕ್ ಸೇರಿ ಇತರೆ ಸಿಬ್ಬಂದಿಯನ್ನು ಶೋಷಣೆ ಮಾಡುತ್ತಿದ್ದಾರೆ. ಇಲಾಖೆಗೆ ಘನತೆ, ಗೌರವ ತಂದುಕೊಡುವ ಕಾರ್ಮಿಕ ವಯೋಸಹಜ ಕಾಯಿಲೆ ಅಥವಾ ಅನಾರೋಗ್ಯಕ್ಕೆ ತುತ್ತಾಗಿ ಮರಣ ಹೊಂದಿದರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕನಿಷ್ಠ ಮೃತ ಹೊಂದಿದ ವ್ಯಕ್ತಿಗಳ ಮನೆಗೆ ಹೋಗಿ ಸಾಂತ್ವನ ಹೇಳುವ ಕೆಲಸವಿರಲಿ. ಒಂದು ಹೂವಿನ ಹಾರ ಹಾಕಿ ಗೌರವ ಸೂಚಿಸುವ ಕೆಲಸವನ್ನು ಮಾಡದಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಅಳುವತ್ತುಕೊಂಡರು. ದೇಹದಲ್ಲಿ ಶಕ್ತಿ ಇದ್ದಾಗ ದುಡಿಸಿಕೊಳ್ಳುವ ಇಲಾಖೆ ಸತ್ತಾಗ ಅಗೌರವದಿಂದ ನಡೆಸಿಕೊಳ್ಳುತ್ತಿರುವುದು ಸರಿಯಲ್ಲ ಎಂದು ಖಂಡಿಸಿದರು. 27ರ ಅದು ಬೆಂಗಳೂರಿನಲ್ಲಿ PF ಕಚೇರಿ ಆವರಣದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗೆ ಜಿಲ್ಲೆಯಿಂದ 50 ಮಂದಿ ಸಂಘದ ಪದಾಧಿಕಾರಿಗಳು ಭಾಗಿಯಾಗಿ ಕೇಂದ್ರ ಸಮಿತಿಯ ಜತೆಗೂಡಿ ನಮ್ಮ ನ್ಯಾಯಯುತ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಲಾಗುವುದು ಎಂದು ಹೇಳಿದರು. ಇನ್ನು ಈ ಸಭೆಯಲ್ಲಿ ರಾಜ್ಯ ಸಮಿತಿಯ ಸುಬ್ಬಣ್ಣ, ಕೃಷ್ಣಪ್ಪ, ಡೋಲಪ್ಪ, ಜಿಲ್ಲಾ ಸಮಿತಿಯ ಸೊಣ್ಣಪ್ಪ, ಶ್ರೀನಿವಾಸ ನಾಯ್ಡು, BV ಆಂಜನಪ್ಪ, ಸದಸ್ಯರಾದ ಸತ್ಯನಾರಾಯಣ, ನಾರಾಯಣಸ್ವಾಮಿ, ಸುದರ್ಶನಾಚಾರಿ ಸೇರಿದಂತೆ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ, ಬಾಗೇಪಲ್ಲಿ, ಗೌರಿಬಿದನೂರು ಘಟಕಗಳ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.